ಹೆತ್ತ ತಾಯಿಯೇ ತನ್ನ ಮಗುವನ್ನ ಕಿಡ್ನಾಪ್ ಮಾಡಿದ್ದಾರೆ. ಈ ಘಟನೆ ನಡೆದಿರೋದು ಬೆಂಗಳೂರಿನಲ್ಲಿ. ಸದ್ಯ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ನಡೆಸುವಂತ ಸಂದರ್ಭದಲ್ಲಿ ಒಂದಷ್ಟು ಸ್ಫೋಟಕ ಅಂಶಗಳು ಗೊತ್ತಾಗಿದೆ. ಮಗುವನ್ನ ಕಿಡ್ನಾಪ್ ಮಾಡುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬೆಂಗಳೂರು ಹೊರವಲಯದ ಕೆಆರ್ ಪುರಂನಲ್ಲಿ ಈ ಘಟನೆ ನಡೆದಿದೆ. ಮಗುವಿನ ತಾಯಿ ಅನುಪಮಾ ಮತ್ತು ಆತನ ಸ್ನೇಹಿತ ಈ ಕೃತ್ಯವನ್ನು ಮಾಡಿದ್ದಾರೆ. ತಾಯಿಯೇ ತನ್ನ ಮಗುವನ್ನ ಕಿಡ್ನಾಪ್ ಮಾಡಿರುವಂತ ಆರೋಪ. ಹೆತ್ತ ತಾಯಿಯೇ ಮಗುವನ್ನ ಕಿಡ್ನಾಪ್ ಮಾಡಿರುವಂತ ಆರೋಪ. ಮಗುವನ್ನ ಕಿಡ್ನಾಪ್ ಮಾಡುವ ದೃಶ್ಯ ಕೂಡ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ನೋಡ್ತಾ ಇರಬಹುದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಮಗುವನ್ನ ಯಾವ ರೀತಿಯ ಕಿಡ್ನಾಪ್ ಮಾಡಲಾಗಿದೆ ಎನ್ನುವಂಥದ್ದಾಗಿ. ಸದ್ಯ ಇದೇ ಪ್ರಕರಣದ ಸಂಬಂಧ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಪತಿ ಸಿದ್ಧಾರ್ಥ್ ಪತ್ನಿ ಅನುಪಮಾ ನಡುವೆ ಕೌಟುಂಬಿಕ ಕಲಹ ಇತ್ತು. 2014ರಲ್ಲಿ ಅನುಪಮಾ ಹಾಗೆಯೇ ಸಿದ್ಧಾರ್ಥ್ಗೆ ವಿಚ್ಛೇದನ ಕೂಡ ಆಗಿತ್ತು. ಕೌಟುಂಬಿಕ ಕಲಹ ಹಿನ್ನೆಲೆಯಲ್ಲಿ ಕೋರ್ಟ್ನಲ್ಲಿ ಪ್ರಕರಣ ಕೂಡ ಇದೆ. ಕೋರ್ಟ್ ಮಗುವನ್ನ ಪತಿ ಸಿದ್ಧಾರ್ಥ್ಗೆ ನೀಡಿ ಆದೇಶವನ್ನು ಹೊರಡಿಸಿತ್ತು. ಪತಿ ಸಿದ್ಧಾರ್ಥ್ ಪತ್ನಿ ಅನುಪಮಾ ನಡುವೆ ಕೌಟುಂಬಿಕ ಕಲಹ 2014ರಲ್ಲಿ ಇವರಿಬ್ಬರು ಕೂಡ ಮದುವೆ ಆಗಿದ್ರು. ಹಾಗೆಯೇ ಈ ಪ್ರಕರಣ ಆ ಬಳಿಕ ಕೋರ್ಟ್ ಮೆಟ್ಟಿಲೇರುತ್ತೆ. ನ್ಯಾಯಾಲಯ ಮಗುವನ್ನ ಪತಿ ಈ ಅನುಪಮಾ ಪತಿ ಇದ್ದಾರಲ್ಲ ಸಿದ್ಧಾರ್ಥ್ ಅಂತ ಇವ್ರ ಹೆಸರು, ಇವ್ರ ಜೊತೆಯೇ ಮಗು ಇರಬೇಕು ಅಂತೇಳಿ ಆದೇಶವನ್ನು ಹೊರಡಿಸುತ್ತೆ. ಸದ್ಯ ಮಗುವನ್ನ ಕಿಡ್ನಾಪ್ ಮಾಡಿರುವಂಥ ದೃಶ್ಯಾವಳಿಗಳನ್ನು ನೀವಿಲ್ಲಿ ಗಮನಿಸ್ತಾ ಇದ್ದೀರಾ. ಮಗು ನಿಂತಿರುತ್ತೆ. ಮಗುವನ್ನ ಏಕಾಏಕಿ ಬಂದು ಎತ್ಕೊಂಡು ಹೋಗಿದ್ದಾರೆ. Hello, I want to just tell you that some very bad incident which has happened. Somebody came in the car when I was holding my grandkid to take him to the school. I'm waiting for the school van. They came and pushed me. And a big rowdy pushed me and took my grandkid away in this van. And they took and ran away in the car. And they pushed me and I got hurt. So it's a very safety issue for all the school children who are standing for school. Hello, I want to just tell you that some very bad incident which has happened. Somebody came in the car when I was holding my grandkid to take him to the school. I'm waiting for the school van. They came and pushed me. And a big rowdy pushed me and took my grandkid away in this van. And they took and ran away in the. ಸದ್ಯ ಮಗುವಿನ ತಾತ ಮಾಡ್ತಾ ಇರುವಂಥ ಆರೋಪವನ್ನು ಕೇಳ್ತಾ ಇರಬಹುದು. ಅವರು ಹೇಳ್ತಾ ಇರೋಂಥ ಪ್ರಕಾರ, ನಾನು ಮಗುವನ್ನು ಶಾಲೆಗೆ ಬಿಡೋಕ್ಕಾಗಿ ಅಪಾರ್ಟ್ಮೆಂಟ್ನ ಮುಂಭಾಗದಲ್ಲಿ ನಿಂತಿದ್ದೆ. ಈ ವೇಳೆ ಮಗುವಿನ ತಾಯಿ ಹಾಗೆಯೇ ಓರ್ವ ವ್ಯಕ್ತಿ ಬರ್ತಾರೆ. ನನ್ನನ್ನು ತಳ್ಳಿ ಮಗುವನ್ನು ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿದ್ದಾರೆ ಎನ್ನುವಂಥ ಆರೋಪವನ್ನು ಮಾಡಿದ್ದಾರೆ. ಸದ್ಯ ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಹಾಗೆಯೇ ಆ ಘಟನೆ ಇದೆಯಲ್ಲ, ಕಿಡ್ನ್ಯಾಪ್ ಆಗಿರುವಂಥ ಘಟನೆ ಇದೆಯಲ್ಲ, ಇದರ ದೃಶ್ಯಾವಳಿಗಳು ಕೂಡ CCTV ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮಗುವನ್ನು ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗುವಂಥ ದೃಶ್ಯವನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಹೇಗೆ ಮಗುವನ್ನು ಎತ್ಕೊಂಡು ಹೋಗಿದ್ದಾರೆ ಗಮನಿಸ್ತಾ ಇರಬಹುದು. ಈ ಮಗು ಅನುಪಮಾ ಬಳಿಯಲ್ಲಿ ಇರಲಿಲ್ಲ, ಅನುಪಮಾ ಪತಿ ಸಿದ್ಧಾರ್ಥ ಜೊತೆಯಲ್ಲಿ ಇತ್ತು. ಕೋರ್ಟ್ ಆದೇಶದಂತೆ ಪತಿ ಜೊತೆಗೆ ಮಗು ಇರಬೇಕು ಅಂತ ಹೇಳಿದ್ರೆ ನ್ಯಾಯಾಲಯ ಹೇಳಿರುವಂಥ ತೀರ್ಪಿದು. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಶ್ವನಾಥ್, ಪತಿ ಜೊತೆ ಇದ್ದ ಮಗು ಕಿಡ್ನ್ಯಾಪ್ ಆಗಿದೆ. ಈ ಮಗುವನ್ನ ಕಿಡ್ನ್ಯಾಪ್ ಮಾಡಿದ್ದು ಕೂಡ ಹೆತ್ತ ತಾಯಿ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ಪ್ರಕರಣದ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗೋದಾದ್ರೆ. ಸಂಪತ್, ಖಂಡಿತವಲ್ಲ. 2014ರಲ್ಲಿ ಸಿದ್ಧಾರ್ಥ ಎಂಬುವರ ಜೊತೆಗೆ ಅನುಪಮಾ ಎಂಬ ಮಹಿಳೆ ಮದುವೆ ಕೂಡ ಆಗಿರುತ್ತೆ. ಮದುವೆ ಆದಾಗ ಒಂದು 2-3 ವರ್ಷ ಇವರು ಚೆನ್ನಾಗಿರ್ತಾರೆ. ಅದಾದ್ಮೇಲೆ ವಿಚ್ಛೇದನದ ಹಾದಿಯನ್ನು ಕೂಡ ಕೌಟುಂಬಿಕ ಕಲಹದಿಂದ ದೊಡ್ಡ ಮಟ್ಟಕ್ಕೆ ಗಲಾಟೆಯಾಗಿ ಇವರು ದೂರ ಆಗಿರ್ತಾರೆ. ಹೀಗಾಗಿ ಕೋರ್ಟ್ ಮೆಟ್ಟಿಲೇರಿದಂತಹ ಸಂದರ್ಭದಲ್ಲಿ 6 ವರ್ಷದ ಈ ಬಾಲಕ ಏನಿದ್ದಾನೆ ಮಗ, ಈತನನ್ನ ಈ ಸಿದ್ಧಾರ್ಥ ಸುಪರ್ದಿಗೆ ಕೋರ್ಟ್ ಕೂಡ ನೀಡಿರುತ್ತೆ. ಹೀಗಾಗಿ ಅನೇಕ ದಿನಗಳಿಂದಲೂ ಕೂಡ ಈ ಮಹಿಳೆ ಮತ್ತು ಈ ಗಂಡ ದೂರ ಇರ್ತಾರೆ. ಹೀಗಾಗಿ ಬಾಲಕನು ಕೂಡ ತಾಯಿಯನ್ನು ದೂರ ಇರ್ತಾನೆ. ಇವತ್ತು ಬೆಳಗ್ಗೆ ಒಂದು 7ರಿಂದ 8 ಗಂಟೆ ಸುಮಾರಿಗೆ ಒಂದು ಅಪಾರ್ಟ್ಮೆಂಟ್ ಅಂತಂದ್ರೆ ಸಿದ್ಧಾರ್ಥ ತನ್ನ ತಂದೆಯ ಜೊತೆ ವಾಸವಾಗಿರ್ತಾನೆ. ಆ ಅಪಾರ್ಟ್ಮೆಂಟ್ ಬಳಿ ಈ ಅನುಪಮಾ ಮತ್ತು ಮತ್ತಾಕೆಯ ಸ್ನೇಹಿತ ಎಂಟ್ರಿ ಕೊಡ್ತಾರೆ. ಈ ಸಂದರ್ಭದಲ್ಲಿ ಈ ಬಾಲಕ ಏನಿದ್ದಾನೆ, ಬಾಲಕನ ತಾತ ಕೂಡ ಅಲ್ಲೇ ಇರ್ತಾರೆ. ಆತ ಬಸ್ಗೆ ಹತ್ತೋದಕ್ಕೆ ಬಂದಿರ್ತಾರೆ. ಈ ಸಂದರ್ಭದಲ್ಲಿ ಹೊಂಚು ಹಾಕಿ ಕಾಯ್ದುಕೊಳ್ತಾ ಇದ್ದಂತಹ ಅನುಪಮ ಮತ್ತು ಆಕೆಯ ಸ್ನೇಹಿತ ಏನಿದ್ದಾರೆ, ಈ ಬಾಲಕನ ತಾತನನ್ನ
ತಳ್ಳಾಡಿ ಮತ್ತು ಅಲ್ಲೇ ಇದ್ದಂತಹ ಜನರನ್ನು ಕೇರ್ ಮಾಡದೆ ಬಾಲಕನನ್ನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಈಗ ಈ ಒಂದು ಚರಣ ಈ ಒಂದು ಘಟನೆ ಏನಿದೆ ಇದು ಕಂಪ್ಲೀಟ್ ಆಗಿ CCTVಯಲ್ಲಿ ಕೂಡ ರೆಕಾರ್ಡ್ ಆಗಿರುವಂತದ್ದು. ಇನ್ನು ಈ ಪ್ರಕರಣ ಆದ ತಕ್ಷಣವೇ ಒಂದು ವಿಡಿಯೋವನ್ನು ಕೂಡ ಹರಿಬಿಡ್ತಾರೆ ಇವರ ಬಾಲಕನ ತಾತ. ನಮಗೆ ಈ ರೀತಿ ತೊಂದರೆ ಆಗಿದೆ, ಪೊಲೀಸರು ದಯವಿಟ್ಟು ಸಹಾಯ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಒಂದು ವಿಡಿಯೋವನ್ನು ಹರಿಬಿಡ್ತಾರೆ. ಹೀಗಾಗಿ ಪೊಲೀಸರಿಗೂ ಕೂಡ ಮಾಹಿತಿ ಗೊತ್ತಾಗುತ್ತೆ. ಸದ್ಯಕ್ಕೆ ಕೇರ್ಪುರಂ ಪೊಲೀಸರು ಕೂಡ ಪ್ರಕರಣವನ್ನ ದಾಖಲು ಮಾಡಿಕೊಂಡು ಕಿಡ್ನಾಪ್ ಮಾಡಿರುವಂತಹ ಈ ಬಾಲಕನ ತಾಯಿ ಮತ್ತು ಆಕೆಯ ಸ್ನೇಹಿತ ಏನಿದ್ದಾನೆ ಈತನಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಕೋರ್ಟ್ ಆದೇಶವನ್ನು ಅಧಿಕರಿಸಿ ಮಗ ತನ್ನ ಜೊತೆ ಇರಬೇಕು ಅನ್ನೋ ಒಂದು ಉದ್ದೇಶದೊಂದಿಗೋ ಅಥವಾ ಬೇರೆ ಉದ್ದೇಶಕ್ಕೆ ಈಕೆ ಮಗನನ್ನ ಕಿಡ್ನಾಪ್ ಮಾಡಿದ್ಲ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತವಾಗ್ತದೆ. ಸದ್ಯಕ್ಕೆ ಪ್ರಕರಣವನ್ನು ದಾಖಲಿಸಿಕೊಂಡು ಪೊಲೀಸರು ಕೂಡ ತನಿಖೆಯನ್ನು ಮುಂದುವರಿಸ್ತಾ ಇರುವಂತದ್ದು. ಸಂಪತ್, ಥ್ಯಾಂಕ್ ಯು ವಿಶ್ವನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸದ್ಯ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ, ಕಾದು ನೋಡ್ಬೇಕಾಗತ್ತೆ ಏನು ಆಯ್ತು ಅಂತ. Hello, I want to just tell you that some very bad incident which has happened. Somebody came in the car when I was holding my grandkid to take him to the school. I'm waiting for the school van. They came and pushed me. And a big rowdy pushed me. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.